ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ GPSTR, ಕರ್ನಾಟಕ TET, CTET ಅಥವಾ HSTR ಇನ್ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ತೊಗೊಂಬಂದಿದ್ದೀನಿ. ಇದು ವಿಡಿಯೋ ಪಾರ್ಟ್ 3, ಪಾರ್ಟ್ 1 ಮತ್ತು ಪಾರ್ಟ್ 2 ಈಗ ಆಲ್ರೆಡಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋವನ್ನು ಯಾವುದೇ ಒಂದು ಕಾಲ ವಿಳಂಬ ಇಲ್ಲದೆ ಈಗಲೇ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆನ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ 2 ವಿಡಿಯೋಗಳು ಅಪ್ಲೋಡ್ ಮಾಡಿರ್ತೀನಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ಕೂಡ ನೋಡಿ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಈ ಥರ ಇದೆ. ದ ನಂಬರ್ ಆಫ್ ಇಂಟೀಜರ್ಸ್ ಲೆಸ್ ದ್ಯಾನ್ -3 ಬಟ್ ಗ್ರೇಟರ್ ದ್ಯಾನ್ -8 ಈಸ್. ಆಪ್ಷನ್ಸ್ 2, 3, 4, 6. ಸೊ ಈ ಎಲ್ಲ ಒಂದು 10 ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವುಗಳಿಗೆ ಸಂಬಂಧಪಟ್ಟಂತೆ GPSTR ಆಗಿರ್ಬೋದು ಅಥವಾ ಇನ್ಯಾವುದೇ ಎಕ್ಸಾಮಿನೇಷನ್ಗೆ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತವೆ. ಇವು ಇದೇ ಥರದ ಬೇರೆ ಪ್ರಶ್ನೆಗಳು ನಿಮಗೆ ಬರ್ಬೋದು ಅನ್ನೋದನ್ನು ನೀವು ಗಮನ ಇಟ್ಟು ನೋಡ್ಕೋಬೇಕಷ್ಟೇ. ಓಕೆ, ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಆಪ್ಷನ್ಸ್ಗಳನ್ನು ನೋಡೋದಕ್ಕೆ ಮುಂಚೆ ಯಾವ ರೀತಿ ಈ ಥರದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಭಾಳಷ್ಟು ವೇಗವಾಗಿ, ಅದು ಮುಖ್ಯವಾಗಿ ನಮಗೆ ಎಕ್ಸಾಮಿನೇಷನಲ್ಲಿ ಟೈಮ್ ಶಾರ್ಟೇಜ್ ಆಗಬಾರ್ದು. ಇದಕ್ಕೆ ನಿಮ್ಗೆ ಏನು ಬೇಕಪ್ಪ ಅಂತಂದರೆ ಯು ನೋ ದಟ್ ದ ನಂಬರ್ ಲೈನ್, ಹೌದಲ್ಲ? ಸೊ ಈ ಒಂದು ನಂಬರ್ ಲೈನಲ್ಲಿ ಸ್ಟಾರ್ಟ್ ವಿತ್ 0, ಇದು -1, -2, -3, -4, -5, -6, -7 ಆ್ಯಂಡ್ -8. ಅಲ್ಲೇನು ಕೊಟ್ಟಿದ್ದಾರೆ? ಲೆಸ್ ದ್ಯಾನ್ -3 ಆ್ಯಂಡ್ ಗ್ರೇಟರ್ ದ್ಯಾನ್ -8 ಅಂತ ಕೊಟ್ಟಿದ್ದಾರೆ. ಸೊ ಇವುಗಳ ಮಧ್ಯದಲ್ಲಿ ಯಾವ್ಯಾವ ಬರುತ್ತೆ? 3 ಮತ್ತು 8 ಮಧ್ಯದಲ್ಲಿ ಯಾವ್ಯಾವ ಸಂಖ್ಯೆಗಳು ಬರುತ್ತೆ? ಒಟ್ಟು ಎಷ್ಟು ಸಂಖ್ಯೆಗಳು ಬರುತ್ತೆ ನೋಡಿ. 1, 2, 3, 4 ಅಂದರೆ -4, -5, -6, -7 ಒಟ್ಟು 4 ಸಂಖ್ಯೆಗಳು ಬರುತ್ತೆ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಕರೆಕ್ಟ್ ಅಲ್ವಾ? ಯಾವುದೇ ಡೌಟ್ ಇಲ್ಲ ನಿಮಗೆ. ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಈ ಥರ ಇದೆ. ಸೊ ಕ್ವಶನ್ ಎಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಸಸ್ ಈಸ್ 12 ಕಿಲೋಮೀಟರ್. 2 ಸ್ಥಳಗಳ ಒಂದು ನಡುವಿನ ಅಂತರ 12 ಕಿಲೋಮೀಟರ್ ಇದೆ. ಎ ಮ್ಯಾಪ್ ಸ್ಕೇಲ್ ಈಸ್ 1:25,000 ಅಂದರೆ ಒಂದು ಯೂನಿಟ್ಗೆ 25,000 ಅಂತ. ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಸಸ್ ಆನ್ ದ ಮ್ಯಾಪ್ ಇನ್ ಸೆಂಟಿಮೀಟರ್ ಅಂದರೆ ಒಂದು ಅಂಶಕ್ಕೆ 25,000 ಸೆಂಟಿಮೀಟರ್ ಅಂತ ಕೌಂಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದರೆ 12 ಕಿಲೋಮೀಟರ್ಗೆ ಎಷ್ಟಾಗತ್ತೆ ಅಂತೇಳಿ ಕೇಳಿದ್ದಾರೆ. ಅಂದರೆ ಎಷ್ಟು ನಂಬರ್ ಬರುತ್ತಿಲ್ಲಿ ಅಂತ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ ಈಗ ನಮಗೆ ತುಂಬ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು ಇದನ್ನು. ಈಗ ನೋಡಿ, ಅವ್ರು ಕೊಟ್ಟಿರೋವಂಥದ್ದು 12 ಕಿಲೋಮೀಟರು ಅಂದರೆ 12 ಇಂಟು ಕಿಲೋ ಅಂದರೆ 1000. ಮೀಟರ್ಗೆ ನಾವು ಮೀಟರಿಂದ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮತ್ತೆ 100ಇಂದ ಮಲ್ಟಿಪ್ಲೈ ಮಾಡಿದ್ರೆ 12, 1, 2, 3, 4, 5. ಸೊ ಇಷ್ಟು ಸೆಂಟಿಮೀಟ್ರ್ ಆಗುತ್ತೆ, ಹೌದಲ್ವಾ? ಅಲ್ಲಿ ಆ್ಯಕ್ಚುಲಿ ಕೊಟ್ಟಿದ್ದವ್ರು ಎಷ್ಟಿದೆ? 1:25,000. ಡಬಲ್ ಇಷ್ಟು ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ. ಇಷ್ಟು ಎಷ್ಟಿದೆ? ಇದು 12, 1, 2, 3, 4, 5. 1, 2, 3, 4, 5. ಓಕೆನಾ? ಸೊ ಈ ರೀತಿ ಬರೀರಿ. ದೆನ್ ನಿಮಗೆ ಗೊತ್ತಿದೆ ಇದನ್ನು ಯಾವ ಥರ ಬರ್ಕೋಬೇಕು. 1/25,000 ಈಕ್ವಲ್ಸ್ ಎಕ್ಸ್ ಡಿವೈಡೆಡ್ ಬೈ 12 ಲ್ಯಾಕ್ಸ್ ಆಗುತ್ತೆ ಇದು, ಹೌದಲ್ವಾ? ಸೊ 2, 4, 5 2, 4, 5 ಕ್ಲಿಯರ್ ಆಯಿತು. ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಕೂಡ ಮಾಡ್ಬೋದು. ನಿಮ್ಗೆ ಗೊತ್ತಿರಲಿ, ಹಾಗೆ ಕ್ಯಾನ್ಸಲ್ ಮಾಡಲಿಕ್ಕೂ ಟ್ರೈ ಮಾಡ್ಬೋದು. 3 zeros ಗೆಟ್ಸ್ ಕ್ಯಾನ್ಸಲ್, ಅಲ್ವಾ? ಸೊ ಓಕೆ, ಆ್ಯಂಡ್ ದೆನ್ ಎಕ್ಸ್ ಇಸ್ ಈಕ್ವಲ್ ಟು, ಎಕ್ಸ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಇಂಟು 25 ಅಥವಾ 25x ಅಂತಲೂ ಬರಿಬೋದು, ಈಕ್ವಲ್ಸ್ 1200. ಸೊ ಎಕ್ಸ್ ಈಕ್ವಲ್ಸ್ 1200/25. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 48 ಸೆಂಟಿಮೀಟರ್. ಎಕ್ಸ್ ಇಸ್ ಈಕ್ವಲ್ ಟು ವಾಟ್? 48 ಸೆಂಟಿಮೀಟರ್. ಈ ಒಂದು 48 ಸೆಂಟಿಮೀಟರ್ ಆಪ್ಷನ್ ಸಿನಲ್ಲಿ ಇದೆ. ಇದನ್ನು ನೀವು ಕ್ಯಾನ್ಸಲ್ ಮಾಡಿ ನೋಡಿ, ನಿಮ್ಮ ಕರೆಕ್ಟ್ ಉತ್ತರ ಬರುತ್ತೆ. ಎಸ್, ಮುಂದಿನ ಪ್ರಶ್ನೆ. ದ ರೆಸಿಪ್ರೋಕಲ್ ಆಫ್ -3/8 ಇಂಟು -7/13 ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ರೆಸಿಪ್ರೋಕಲ್ ವ್ಯುತ್ಕ್ರಮ ಅಂತ ನಾವೇನು ಕರಿತೀವಿ,
ಸೊ ಅದರ ರಿವರ್ಸ್ ಅಂತ. ಸೊ ಅದಕ್ಕೆ ಆಪ್ಷನ್ಸ್ ನೋಡೋದಕ್ಕಿಂತ ಇದನ್ನು ನೀವು ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಆಮೇಲೆ ಏನು ಮಾಡೋಣ ಅಂದರೆ ಅದನ್ನು ಉಲ್ಟಾ ಮಾಡೋಣ. ಅಂದರೆ ನ್ಯೂಮರೇಟರ್ ಬಿಕಮ್ ಡಿನಾಮಿನೇಟರ್, ಡಿನಾಮಿನೇಟರ್ ಬಿಕಮ್ ನ್ಯೂಮರೇಟರ್. ಆ್ಯಸ್ ಯೂಶ್ವಲ್ ಆಗಿ ಬರ್ಕೊಳ್ಳೋಣ. -3/8 ಇಂಟು -7/13 ಆಗುತ್ತೆ. ಇದನ್ನು ಮೈನಸ್ ಇಂಟು ಮೈನಸ್ ಪ್ಲಸ್, 7 3s 21 ಬೈ 13 8s 104. ಓಕೆ, 13 8 104. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇದರ ಒಂದು ವ್ಯುತ್ಕ್ರಮ ಅಂದರೆ ರೆಸಿಪ್ರೋಕಲ್ ಮೀನ್ಸ್ 104/21 ಆಗುತ್ತೆ. ಸೊ 104/21 ಈಸ್ ಆಪ್ಷನ್ ಎ. ಯಾವುದೇ ಡೌಟ್ ಇಲ್ಲ. ಇಷ್ಟು ಈಸಿ ಲೆಕ್ಕ ನಿಮಗೆ ಪರೀಕ್ಷೆ ಕೊಟ್ಟರೆ ಅಂಕನ ಮಿಸ್ ಮಾಡ್ಕೊಳ್ಳೋದೇ ಬೇಡ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಭಾಳ ಸುಲಭವಾದ ಪ್ರಶ್ನೆ ಮತ್ತೊಂದು ಬಂದಿದೆ ನೋಡಿ. ದ ನಂಬರ್ ಆಫ್ ವರ್ಟೆಸಿಸ್ ಇನ್ ಎ ಪಾಲಿಹೆಡ್ರನ್ ವಿಚ್ ಹ್ಯಾಸ್ 30 ಎಡ್ಜಸ್ ಆ್ಯಂಡ್ 12 ಫೇಸಸ್ ಈಸ್. ಅಂದರೆ ಇಲ್ಲಿ ವರ್ಟೆಸಿಸನ್ನು ನಾವು ಕಂಡುಹಿಡಿಬೇಕಾಗಿದೆ. ಅವ್ರು ಕೊಟ್ಟಿರುವಂಥದ್ದು ಎಡ್ಜಸ್ ಮತ್ತು ಫೇಸಸನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ? ಅಕಾರ್ಡಿಂಗ್ ಟು ಯೂಲರ್ಸ್ ಪಾಲಿಹೆಡ್ರನ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, ವಿ ಮೈನಸ್ ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು 2. ನೀವು ಯಾವ ಥರ ಬೇಕಾದ್ರೂ ಬರ್ಕೋಬೋದು. ಅಲ್ಲಿ ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಒಂದು ಸರಿ ನೋಟ್ ಮಾಡಿಕೊಳ್ಳೋಣ. ವಿ ಅಂತಂದರೆ ನಂಬರ್ ಆಫ್ ವರ್ಟೆಸಿಸ್, ವಿ ಹ್ಯಾವ್ ಟು ಫೈಂಡ್ ಇಟ್. ಓಕೆ, ಆ್ಯಂಡ್ ಇ ಅಂತಂದರೆ ಎಡ್ಜಸ್ಸು, ಎಷ್ಟು ಕೊಟ್ಟಿದ್ದಾರೆ ಅವರು? 30 ಕೊಟ್ಟಿದ್ದಾರೆ. ಆ್ಯಂಡ್ ಎಫ್ ಅಂದರೆ ಫೇಸಸ್ಸು 12 ಕೊಟ್ಟಿದ್ದಾರೆ. ಹೌದಾ? ಸೊ ವಿ ಕಂಡುಹಿಡಿಬೇಕು. ಮೈನಸ್ ಇ 30 ಪ್ಲಸ್ ಎಫ್ ಅಂದರೆ 12 ಈಕ್ವಲ್ಸ್ 2. ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಉತ್ತರ ನಿಮಗೆ ಸಿಗುತ್ತೆ. ಯಾವ ರೀತಿ ಮಾಡ್ತೀರಾ? ಎಸ್, 32 ಆಗುತ್ತೆ. ಇದನ್ನು 2ನ ಸೊ ವಿ ಇಸ್ ಈಕ್ವಲ್ ಟು, ಇಲ್ಲಿ 2 ಇದೆ, ಇದು ಈ ಕಡೆ ಬಂದರೆ ಪ್ಲಸ್ 30 ಆಗುತ್ತೆ, ಇದು -12 ಆಗುತ್ತೆ. ಸೊ ಇದನ್ನು ನಾನು ಹೇಳಿದ್ದು 32 - 12 ಅಂತ. 2 2 0, 2 ಅಲ್ಲಿ 3 ಅಲ್ಲಿ 1 ಹೋದರೆ 2 ಆಗುತ್ತೆ. ಸೊ ವಿ ಇಸ್ ಈಕ್ವಲ್ ಟು 20. ವರ್ಟೆಸಿಸ್ ಎಷ್ಟಾಯಿತು ಅಂದರೆ 20. ಅದು ಆಪ್ಷನ್ ಸಿ ನಲ್ಲಿದೆ. ಓಕೆನಾ? ಇಷ್ಟೇ. ಇದರಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು ನಿಮಗೆ. ಅಂದರೆ ವಿ ಕೇಳಿದ್ದಾರೆ, ಬಟ್ ಇ ಮತ್ತು ಎಫ್ ಅನ್ನು ಕೂಡ, ಎಡ್ಜಸ್ಸು ಮತ್ತು ಫೇಸಸ್ಸನ್ನು ಕೂಡ ನಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಬಟ್ ನಮಗದು ಸೂತ್ರ ಗೊತ್ತಿರಬೇಕು. ಮೇಯ್ನ್ ಇರೋದು ಈ ಸೂತ್ರದಲ್ಲೇ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಇದೇ ಥರ ಮಸ್ತ್ ಲೆಕ್ಕಗಳು ನಿಮಗೆ ಬರುತ್ತೆ, ಆದರೆ ಈ ಕ್ವಶನ್ ಬರ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಉತ್ತರ. ಹೌದಾ? ವೆನ್ ಆಫ್ ಆಫ್ ಎ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 15, ದ ರಿಸಲ್ಟ್ ಈಸ್ 39. ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಒರಿಜಿನಲ್ ನಂಬರ್ ಈಸ್ ಅಂತ. ಒರಿಜಿನಲ್ ನಂಬರ್ ಕೇಳಿಲ್ಲ, ಅದರಲ್ಲಿ ಇರ್ತಕ್ಕಂಥ ಡಿಜಿಟ್ಸನ್ನು ಕೂಡಿದರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಆಫ್ ಆಫ್ ದ ನಂಬರ್ ಅಂದರೆ ಕನ್ಸಿಡರ್ ದ ನಂಬರ್ ಈಸ್ ಎಕ್ಸ್. ಎಕ್ಸ್ ಅಂತ ನಾವು ತಗೊಳ್ಳೋಣ. ಆಗೇನಾಗುತ್ತೆ? x/2 ಆಗುತ್ತೆ. ಆಫ್ ಆಫ್ ದ ನಂಬರ್ ಇನ್ಕ್ರೀಸ್ಡ್ ಬೈ 15 ಪ್ಲಸ್ 15 ದಾಟ್ ಈಸ್ ಈಕ್ವಲ್ ಟು 39 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಈ 15ಅನ್ನು ನೀವು ಆಚೆ ಕಡೆ ಕಳಿಸಿ. x/2 ಇಸ್ ಈಕ್ವಲ್ ಟು 39 ಮೈನಸ್ 15 ಆಗುತ್ತೆ. ಹೌದಲ್ವಾ? ಸೊ ಇದನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡಿ. 9ರಲ್ಲಿ 5 ಹೋದರೆ 4, 3ರಲ್ಲಿ 1 ಹೋದರೆ 2. ಸೊ x/2 ಇಸ್ ಈಕ್ವಲ್ ಟು 24. We need x only. So x is equal to 24 into 2. 4 2s are 8, 2 2s are 4. So x is equal to 48. ಓಕೆನಾ? ಇಲ್ಲಿ ಅವರು ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಇದಲ್ಲ. ಏನು ಕೇಳಿದ್ದಾರೆ? ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಒರಿಜಿನಲ್ ನಂಬರ್. ಸೊ 4 + 8 is equal to 12. ಸೊ ಆನ್ಸರ್ ಈಸ್ ಆಪ್ಷನ್ ಡಿ, 12 ಆಗುತ್ತೆ. ಆ ಡಿಜಿಟ್ಸನ್ನು ನಾವಿಲ್ಲಿ ಕೂಡಬೇಕಾಗತ್ತೆ. ಕ್ಲಿಯರ್ ಆಯಿತಾ? ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸಮ್ ಆಫ್ ದ ಡಿಜಿಟ್ ಇದು 12 ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಮುಂದಿನ ಪ್ರಶ್ನೆ ನೋಡೋಣ. ಇಫ್ ಫಾರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್ ದ ಕರೆಸ್ಪಾಂಡೆನ್ಸ್ ಸಿ ಎ ಬಿ ಇ ಡಿ ಎಫ್ ಗಿವ್ಸ್ ಎ ಕಾಂಗ್ರಿಯನ್ಸ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದರಲ್ಲಿ ಇವೆರಡು ಕಾಂಗ್ರಿಯೆಂಟ್ ಇದ್ದಾವೆ ಅಂತ. ಅಂದರೆ ಅದನ್ನು ಯಾವ ವಿಧದಲ್ಲಿ ನಾವು ಬರ್ಕೋಬೇಕಪ್ಪ ಅಂತ ಹೇಳಿದರೆ, ಸೊ ಇದೇ ವಿಧದಲ್ಲಿ, ಅಂದರೆ ಟ್ರಯಾಂಗಲ್, 2 ಟ್ರಯಾಂಗಲ್ ಇದೆ, ಒಂದು ಎ, ಮತ್ತೊಂದು ಬಿ, ಮತ್ತೊಂದು ಸಿ, 3 ಸೈಡು 3 ವರ್ಟೆಸಿಸ್ ತಗೊಂಡಿದ್ದೀನಿ ಇಲ್ಲಿ, ಡಿ ಇ ಎಫ್. ಆ್ಯಕ್ಚುಲಿ ಕಾಂಗ್ರಿಯೆನ್ಸಿ ಇರೋದು ಇವಲ್ಲ,
ಇಲ್ಲಿ ಕೊಟ್ಟಿದ್ದಾರೆ ನೋಡಿ, CAB ಅದೇ ಕಾಂಬಿನೇಷನಲ್ಲಿ ನಾವು ಒಂದು ಟ್ರಯಾಂಗಲನ್ನು ಹಾಕ್ಕೊಳ್ಳೋಣ. ಓಕೆನಾ, CAB. ಓಕೆ, ದಿಸ್ ಈಸ್ ಕಾಂಗ್ರಿಯೆಂಟ್ ಟು another triangle called EDF. ಇವೆರಡು ಏನಾಗಿದ್ದಾವೆ ಅಂದರೆ ಕಾಂಗ್ರಿಯನ್ಸ್ ಟ್ರಯಾಂಗಲ್ ಆಗಿದ್ದಾವೆ. ಸೊ ಇವನ್ನ ಕಾನ್ಸಂಟ್ರೇಷನ್ ಮಾಡಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ, ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ. AC ಈಸ್ ಈಕ್ವಲ್ ಟು DE. ನೋಡಿ, ACDES ಎಕ್ಸಾಕ್ಟ್ಲಿ ಮ್ಯಾಚಿಂಗ್, ಇಟ್ ಈಸ್ ಕರೆಕ್ಟ್. ಓಕೆನಾ, ದಿಸ್ ಸೈಡ್ ಈಸ್ equal to this side exactly, and AB is equal to EF. AB is equal to EF. It is not true because AB is equal to DF, not EF. So this is not correct. So this is the answer. So ಆದರೂ ಕೂಡ ನಾವು ಇನ್ನೆರಡು ಆಪ್ಷನನ್ನು ಚೆಕ್ ಮಾಡೋಣ. ಆ್ಯಂಗಲ್ A is equal to angle D, corresponding angle A is equal to angle D, exactly matching. Angle B is equal to angle F, angle B ಡಬಲ್ ಮಾರ್ಕಲ್ಲಿ ತೋರಿಸ್ತೀನಿ F. ಸೊ ಇವು ಕೂಡ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. ಕ್ಲಿಯರ್ ಆಯಿತಾ? ಹಾಗಾದರೆ ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ. ಇದೇ ಥರ ನಿಮಗೆ ಕಾಂಗ್ರಿಯೆನ್ಸಿ ಮೇಲೆ ಸಾಕಷ್ಟು ಕ್ವಶನ್ಸ್ ಕೇಳ್ಬೋದು. ಸೊ ನಾವು ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದಾಗ ತಪ್ಪಾಗ್ಬಿಡುತ್ತೆ, ಇಲ್ಲೇ ಇದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್, HCF of two numbers is 28 and their LCM is 336. If one number is 112, then the other number is. ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ HCF and LCM. ಸೊ ಇದನ್ನು ನಿಮ್ಗೆ ಗೊತ್ತಿರಲಿ. ಆಪ್ಷನ್ಸನ್ನು ನೋಡೋದಕ್ಕಿಂತ ಮುಂಚೆ ಆ ಒಂದು ರಿಲೇಷನ್ಶಿಪ್ಪನ್ನು ನೀವು ತಿಳ್ಕೊಳ್ಳಿ. LCM ಇಂಟು HCF ದ್ಯಾಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ನಂಬರ್ಸ್. ಓಕೆನಾ, HCF ಅಂಡ್ LCM ಏನು ಕೊಟ್ಟಿದ್ದಾರೆ? HCF 28 ಕೊಟ್ಟಿದ್ದಾರೆ, ಇಂಟು LCM 336. ಅದರಲ್ಲಿ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಒಂದು ನಂಬರ್ ಕೊಟ್ಟಿದ್ದಾರೆ 112 ಅಂತ, ಮತ್ತೊಂದು ಗೊತ್ತಿಲ್ಲ. ಸೊ ಕನ್ಸಿಡರ್ ದಟ್ ನಂಬರ್ ಈಸ್ X. ಸೊ ಈಗ ನೀವು ಅದನ್ನು ಕಂಡುಹಿಡಿಬೋದಲ್ವಾ? ಈ ಒಂದು ಈಕ್ವೇಷನಿಂದ ನೀವೇನು ಮಾಡ್ಬೋದು, ಆ ನಂಬರ್ ಯಾವುದು ಅಂತ ಕಂಡುಹಿಡಿಬೋದು. ಸೊ ಎಕ್ಸನ್ನು ಸಪ್ರೇಟ್ ಮಾಡ್ಕೊಳ್ಳಿ. 28 ಇಂಟು 336 ಡಿವೈಡೆಡ್ ಬೈ 112. ಇದನ್ನು ನೀವು ಕ್ಯಾನ್ಸಲ್ ಮಾಡಿ. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ನೀವು ಕ್ಯಾನ್ಸಲ್ ಮಾಡಿ, ನಿಮಗೆ ಉತ್ತರ ಎಕ್ಸಾಕ್ಟ್ಲಿ ಬರುತ್ತೆ. ಸೊ ಆ ಉತ್ತರ ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ, 84. X is equal to 84. ಸೊ 2 ಇಂದ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು ನೀವು ನಿಮಗೆ ಯಾವ್ದು ಮೆಥಡ್ ಈಸಿ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ಲೆಕ್ಕ ಈಸಿಯಾಗಿ ಬರುತ್ತೆ, ಬಟ್ ಟೈಮ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ನಿಮ್ಮ ಟೈಮ್ ತುಂಬ ಕಿಲ್ ಆಗುತ್ತೆ, ಅದೊಂದು ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಫಾಸ್ಟ್ ಮಾಡ್ತೀವಿ ಅಂತ ತಪ್ಪು ಮಾಡೋದು ಬೇಡ. ದಿಸ್ ಈಸ್ ಆಪ್ಷನ್ ಸಿ. ಇದು ಆಲ್ರೆಡಿ ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆ 2022ಕ್ಕೆ ಸಂಬಂಧಪಟ್ಟಂತೆ ಒಂದು TM ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ಒಂದು ಕೋರ್ಸನ್ನು ಹಾಕಿದ್ದೀನಿ. ಅಲ್ಲಿ ಈ ಒಂದು ಲೆಕ್ಕಗಳನ್ನು ಕ್ವಿಜ್ ರೂಪದಲ್ಲಿ ಕೊಟ್ಟಿದ್ದೀನಿ. ಸೊ ಸಾಕಷ್ಟು ಜನ 30 ಮಿನಿಟ್ಸ್ ಟೈಮ್ ಕೊಟ್ಟಿದ್ದೀನಿ. 3 ಚಾನ್ಸಸ್ ಇರುತ್ತೆ. ಯಾರೆಲ್ಲ ಕೋರ್ಸಿಗೆ ಜಾಯ್ನ್ ಆಗಿದ್ದಾರೆ ಅವರಿಗೆ, ಅವರೆಲ್ಲರೂ ಕೂಡ ಅಟೆಂಡ್ ಮಾಡಿ ಅಲ್ಲಿ ಡೌಟ್ ಇದ್ದಿದ್ದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ, ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 8. ಇದು 40% ಆಫ್ 100 minus 20% of 300 is equal to 16, 20, 64 and 140. ಸೊ ಇದನ್ನು ಪರ್ಸೆಂಟೇಜ್ ಇರೋದು ತುಂಬ ಸಿಂಪಲ್ ಆಗಿ ನೀವು ಮಾಡ್ಬೋದು. ಡೈರೆಕ್ಟಾಗಿ ನಾನು ಮಾಡ್ತಾ ಹೋಗ್ತೀನಿ ನೋಡಿ. 40% ಆಫ್, ಮೊದಲು ಬ್ರಾಕೆಟ್ ಒಳಗಡೆ ಇರೋದನ್ನು ಯಾವಾಗಲೂ ಬಿಡಿಸ್ಕೋಬೇಕು. 20% ಆಫ್ ಮೈನಸ್ ಇದೆ. 20% ಅಂದರೆ 20/100 ಇಂಟು 300 ಅಂತ. ಓಕೆನಾ, ಈ 2 zeros ಕ್ಯಾನ್ಸಲ್ ಆಯಿತು. 3 2s 6, 60 ಆಗುತ್ತೆ. ಅಂದರೆ 100 minus 60. ಸೊ 40% ಆಫ್ 100 minus 60. 100 minus 60 ಅಂದರೆ ಎಷ್ಟು? 40. ಸೊ 40% ಆಫ್ 40. ಇದಕ್ಕೆ ಹೇಗೆ ಮಾಡೋದು ಅಂದರೆ 40% ಅಂದರೆ 40/100 ಇಂಟು 40. 0 gets cancel, this 0 gets cancel, 4 4s 16. ಸೊ 16 ಅನ್ನೋದು ಆಪ್ಷನ್ ಏನಲ್ಲಿದೆ. ಸೊ ದಟ್ ಈಸ್ ಯುವರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇಫ್ 2/3 ಇಂಟು x is equal to 0.6 and 0.02y is equal to 1, then the value of x plus y to the power of -1 is. ಓಕೆ, ಇಲ್ಲಿ ನಾವು ಇದರ ಒಂದು ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾದ್ರೆ ಬಿಫೋರ್ ದ್ಯಾಟ್ ಈ ಒಂದು ಎರಡು ಈಕ್ವೇಷನ್ಸನ್ನು ಬಳಸ್ಕೋಬೇಕು. ಹೇಗೆ ಅಂತ ನೀವು ಥಿಂಕ್ ಮಾಡಿ, ಆಪ್ಷನ್ಸನ್ನು ನೀವು ತಲೆ ಕೆಡಿಸ್ಕೋಬೇಡಿ. ಸೊ ಈ ಲೆಕ್ಕವನ್ನು ಮಾಡಿದ ಮೇಲೆ ಇದೇ ಥರ ಬೇರೆ ಯಾವ ಲೆಕ್ಕ ಕೊಡಬಹುದು, ಸೊ ಅದನ್ನು ಥಿಂಕ್ ಮಾಡಿ. ಯಾಕೆಂದರೆ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ದಿಸ್ ಈಸ್ ಜಸ್ಟ್ ಅ ಪ್ರಾಕ್ಟೀಸ್ ನಿಮಗೆ. ಸೊ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಈಕ್ವೇಷನ್ಸ್ ಚಾಪ್ಟರ್ ಮೇಲೆ ಸಾಕಷ್ಟು ಈ ಥರದ ಲೆಕ್ಕಗಳು ಸಿಗುತ್ತೆ.
ನಿಮಗೆ ಒಂದು ಸೀಟೆಡ್ ಕ್ವಶನ್ ಪೇಪರ್ಗಳಲ್ಲಿ ಇದೇ ಥರ ಲೆಕ್ಕಗಳನ್ನು ಹುಡುಕಿ ನೀವು ಒಂದೇ ಕಡೆ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ಸಾಕಷ್ಟು ಹಾಗೆ ನೀವು ಎಷ್ಟು ಇದ್ರ ಮೇಲೆ ಡ್ರಿಲ್ ವರ್ಕ್ ಮಾಡ್ತೀರಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ, ದ ಓನ್ಲಿ ಥಿಂಗ್ ಈಸ್ ಈ ಲೆಕ್ಕ ಬರಲ್ಲ ಅಂತಲ್ಲ, ನಿಮಗೆ ಬರುತ್ತೆ ದ ಟೈಮ್. ಸೊ ಟೈಮ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದೇ ಅಲ್ಲಿ ಬಹಳ ಮುಖ್ಯ. ಸೊ ಅದಕ್ಕೋಸ್ಕರನೇ ನೀವೇನು ಮಾಡಬೇಕಾಗತ್ತೆ, ಅದು ಟೈಮನ್ನು ಉಳಿಸ್ಬೇಕಪ್ಪ ಅಂದರೆ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸನ್ನು ಮಾಡಬೇಕು ಫ್ರೆಂಡ್ಸ್. ಅದಕ್ಕಾಗಿ ನೀವು ಟೆಕ್ಸ್ಟ್ ಬುಕ್ಗಳನ್ನು ಓದಿ. ಯೂಟ್ಯೂಬ್ ಒಂದು ಜಸ್ಟ್ ನಿಮಗೊಂದು ಗೈಡೆನ್ಸನ್ನು ಕೊಡೋದಕ್ಕಷ್ಟೇ ಇದು. ನೀವು ಯಾವಾಗ ಫ್ರೀ ಇರ್ತೀರಿ ನಿಮ್ಮ ರಿಫ್ರೆಶ್ಮೆಂಟ್ಗೆ ಇದನ್ನು ಕ್ಲಾಸನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಇದನ್ನು ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಸೊ ಈಗ ನೋಡಿ, ಮೊದಲು ನಾನು ಎಕ್ಸನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಈ ಒಂದು ಸಮೀಕರಣದಿಂದ. ದಟ್ ಈಸ್ 2/3 x is equal to 0.6 ಅಂತ ಇದೆ. ಸೊ ನನಗೆ ಎಕ್ಸ್ ಮಾತ್ರ ಬೇಕು. 0.6 ಇಂಟು 3 ಇದ್ರೆ ಡಿನಾಮಿನೇಟ್ರಲ್ಲಿರೋದು ನ್ಯೂಮರೇಟ್ರಿಗೆ ಬರುತ್ತೆ, ಇದು ಡಿನಾಮಿನೇಟ್ರಿಗೆ ಬರುತ್ತೆ. 2 1 2 3 0.3 ಅಂದರೆ 3 3 is 9, 0.9. ಸೊ ಎಕ್ಸ್ ಇಸ್ ಈಕ್ವಲ್ ಟು 0.9 ಬಂತು. ಓಕೆ, ಇನ್ನು ವೈನ ಸಪ್ರೇಟ್ ಮಾಡ್ಕೊಳ್ತೀನಿ. ಇದರಲ್ಲಿ y ಇಸ್ ಈಕ್ವಲ್ ಟು ಏನಾಯಿತು, 1/0.02 ಆಯಿತು. ಅಲ್ಲಿ ಆ್ಯಕ್ಚುಲಿ ಇರೋದು ನೋಡಿ y⁻⁻1 ಅಂತ ಇದೆ. ಅಂದರೆ ಇದನ್ನು 1/y ಅಂತ ಹೇಳಿದ್ರೆ 0.02 ಆಗುತ್ತೆ, ಹೌದಲ್ವಾ. ಸೊ ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಒನ್, ಈ ಥರ ಬರ್ಕೋಬೋದು. ಅಥವಾ ನಾನು ಡೈರೆಕ್ಟಾಗಿ ಈ ಕ್ವೆಶನಲ್ಲಿ ವೈನ ಆಚೆ ಕಡೆ ಕಳಿಸ್ಬಿಟ್ಟಿದ್ರೆ ನಿಮ್ಗೆ ಬೇಕಾಗಿರೋ ಉತ್ತರ ಬಂದುಬಿಡ್ತಿತ್ತು. ಸೊ ಈಗ ಎಕ್ಸ್ ವ್ಯಾಲ್ಯೂ ಬಂತು, y⁻⁻1 ವ್ಯಾಲ್ಯೂ ಕೂಡ ಬಂತು. ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ, ಎಕ್ಸ್ ಪ್ಲಸ್ y⁻⁻1 ಅಂದರೆ 0.9 ಪ್ಲಸ್ 0.02. ಸೊ ದಟ್ ಈಸ್ 0.92. ಓಕೆ, ಸೊ ಆಪ್ಷನ್ ಎ ಆಯಿತು. ತುಂಬ ಸಿಂಪಲ್ ಮತ್ತು ಭಾಳ ವೇಗವಾಗಿ ಕೂಡ ನೀವು ಮಾಡ್ಬೋದು. ಸ್ವಲ್ಪ ಯಾಮಾರಿದರೆ, ಒಂಚೂರು ರೂಟ್ ಮಿಸ್ ಆದರೆ ಈಗ ನಿಮಗೆ ಟೈಮ್ ತುಂಬ ಬೇಕಾಗುತ್ತೆ, ಅದನ್ನು ನೀವು ಮರಿಬಾರ್ದು. ಸೊ ನೆಕ್ಸ್ಟ್ ಕ್ವಶನು, ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ನೀವು ಸಾಲ್ವ್ ಮಾಡಿ, ಆನಂತರ ವಿಡಿಯೋವನ್ನು ಕಂಟಿನ್ಯೂ ಮಾಡೋದನ್ನು ಮರಿಬೇಡಿ. ಇಫ್ y is equal to x minus 2 by x plus 1, y is not equal to 0 and also not equal to 1, ಇದರಲ್ಲಿ ಎರಡಲ್ಲೂ ಒಂದು ಕಂಡೀಷನ್ ಕೊಡ್ತಾರೆ. ದೆನ್ ಎಕ್ಸ್ ಈಕ್ವಲ್ಸ್, ಇದರಲ್ಲಿ ಎಕ್ಸ್ನ ನಾವು ಸಪ್ರೇಟ್ ಮಾಡಿದರೆ ಅದರ ವ್ಯಾಲ್ಯೂ ಏನು ಅಂತ. ಸೊ ಇದು ಕೂಡ ತುಂಬ ಈಸಿನೇ, ಆದರೆ ಟೈಮ್ ಮುಖ್ಯ. ಅಲ್ಲಿ ನಾವು ಬೇರೆ ಒಂದು ಕಾನ್ಸೆಪ್ಟ್ಗೆ, ಸೈಕಾಲಜಿಗೆ ಅಥವಾ ಇನ್ಯಾವುದೇ ಸಬ್ಜೆಕ್ಟ್ಗಳಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಬಿಡೋದಿಲ್ಲ ಇದು ಮ್ಯಾಥ್ಸು. ಆ ರೀತಿ ಮಾಡ್ತದೆ. ಸೊ ಹೇಗೆ ಮಾಡೋದು ಇದನ್ನು? ಸೊ ಟ್ರೈ ಮಾಡ್ತಿದ್ದೀರಲ್ಲ ನೀವು, ಮೊದಲು ಏನು ಮಾಡಿ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಅದನ್ನು. y is equal to x minus 2, ನನ್ನ ಜೊತೆಗೆ ಮಾಡಿ ನೀವು ಕೂಡ, x plus 1. ಸೊ ಕ್ರಾಸ್ ಮಲ್ಟಿಪ್ಲೈ ಅಂದರೆ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಇಲ್ಲಿ. ಸೊ ದಿಸ್ ಮಲ್ಟಿಪ್ಲೈ ದಿಸ್ x minus 2 is equal to y into x plus 1. ಓಕೆ, ಮತ್ತು ಈ ವೈನ ಮತ್ತೆ ಇದಕ್ಕೆ ಗುಣಿಸಿ ಏನಾಗುತ್ತೆ ನೋಡಿ, x minus 2 is equal to xy plus y ಆಗುತ್ತೆ, ಹೌದಲ್ಲ. ಈಗ ಒಂದು ಕಡೆ ತಗೊಳ್ಳೋಣ ಅದನ್ನು, x minus 2 minus xy minus y that is equal to 0. ಓಕೆ, ಆ್ಯಕ್ಚುಲಿ ಒಂದು ಸ್ಟೆಪ್ ನಾನು ವೇಸ್ಟ್ ಮಾಡಿದ್ದೀನಿ ಇಲ್ಲಿ. ಇಟ್ ಈಸ್ ನಾಟ್ ನೆಸೆಸರಿ, ಈ ಸ್ಟೆಪ್ಪೇ ನಿಮಗಲ್ಲಿ ಬೇಕಾಗಿಲ್ಲ. ಸೊ ಇಲ್ಲಿ ಡೈರೆಕ್ಟಾಗಿ ಎಕ್ಸ್ ಇರೋದನ್ನ ಒಂದು ಕಡೆ, ವೈ ಇರೋದನ್ನ ಒಂದು ಕಡೆ ತೊಗೊಳ್ತೀನಿ. ಸೊ ಎಕ್ಸ್ ಮೈನಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವೈ ಪ್ಲಸ್ ಇದು ಈ ಕಡೆ ಬಂದರೆ 2 ಆಗುತ್ತೆ. ನನಗೆ ಎಕ್ಸ್ ಮಾತ್ರ ಬೇಕು. ಆಗ ಏನಾಗ್ತದೆ ನೋಡಿ, ಎಕ್ಸ್ ಅಂದರೆ 1 ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು ವೈ ಪ್ಲಸ್ 2. ಓಕೆನಾ. ಸೊ ಈಗ ನಾನು ಇದರಲ್ಲಿ ಎಕ್ಸ್ ಮಾತ್ರ ಇಟ್ಕೊಂಡು ಉಳಿದ ಆಚೆ ಕಡೆ ಕಳಿಸ್ತೀನಿ. ವೈ ಪ್ಲಸ್ 2 ಡಿವೈಡೆಡ್ ಬೈ 1 ಮೈನಸ್ ವೈ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಅಲ್ಟಿಮೇಟ್ ಆನ್ಸರ್, ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 1 ಮೈನಸ್ ವೈ. ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಎ. ಕರೆಕ್ಟ್ ಉತ್ತರ ಆಪ್ಷನ್ ಎನೇ ಬರುತ್ತೆ. ಓಕೆನಾ. ಇಷ್ಟೇ, ತುಂಬ ಸಿಂಪಲ್, ಆದರೆ ಟೈಮ್ ತುಂಬ ಇಂಪಾರ್ಟೆಂಟು. ಈ ಲೆಕ್ಕವನ್ನು ನೀವು ನನಗಿಂತ ಮುಂಚೆ ಫಾಸ್ಟಾಗಿ ಬಿಡಿಸಿದ್ದೀರಾ ಅಂತ ಅಂದ್ಕೊಳ್ತಾ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೀವು ಮಾಡುವಂಥ ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮೋಟಿವೇಟ್ ಮಾಡಬೇಕು. ಸೊ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಹಾಗೆ ಇದರ PDF ಕೂಡ ನಿಮ್ಗೆ ಸಿಗುತ್ತೆ. ಹೇಗೆ ಅಂದರೆ PDF ಆಫ್ ಯೂಟ್ಯೂಬ್ ಕ್ಲಾಸಸ್, ನಮ್ಮ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಅಲ್ಲಿ ಒಂದು ಜಸ್ಟ್ 149 ರೂಪೀಸ್ಗೆ ನಿಮಗೆ PDF ಲಭ್ಯ ಇರುತ್ತೆ. ಈಗ 149, ಮುಂದೆ ಅದು ಚೇಂಜ್ ಆಗಬಹುದು. ಇದರ ಒಂದು PDF ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ನೀವು ಟೈಮ್ ಇಲ್ಲ ವಿಡಿಯೋ ನೋಡಲಿಕ್ಕಾಗಲ್ಲ ಅಂದರೆ ಅಲ್ಲಿ ಜಸ್ಟ್ ಅದನ್ನು ಒಂದ್ಸರಿ ಸ್ಕ್ರಾಲ್ ಮಾಡಿದರೆ ನೀವು PDF ನೋಡ್ಬೋದು. ಹಾಗೆ ಫ್ರೀ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್.